ಸೀಸನ್ಗೆ ನಿಮಗೆ ಬಿಗ್ ಬಾಸ್ ಕರೆಯಿಂದ ಕರೆ ಬಂದ್ರೆ ಬಿಗ್ ಬಾಸ್ಗೆ ಹೋಗ್ತೀರಾ? ಸಮಯ ಬರ್ಲಿ ಸರ್, ನೋಡ್ಕೊಂಡು ಸಮಯ ಸಮಯ ಬಂದಾಗ ಯೋಚನೆ ಮಾಡ್ತಾರೆ. ಅದೇ ಪರಿಸ್ಥಿತಿಗಳೆಲ್ಲ, ಪರಿಸ್ಥಿತಿ ಹೆಂಗಿರುತ್ತೆ ಯಾರಿಗೂ ಗೊತ್ತು ಸರ್. ಈಗ ನಾವೆಲ್ಲ ಪರಿಸ್ಥಿತಿ ಕೈಗೊಂಡು ಅಲ್ವೇ, ಸಮಯವೇ ಎಲ್ಲವನ್ನ ನಿರ್ಧಾರ ಮಾಡುತ್ತೆ. ನಾನು ಅಲ್ಲಿವರೆಗೆ ಇದ್ರೆ ಖಂಡಿತ ಹೋಗ್ತೀನಿ. ಸರ್ ಅಲ್ಲ ಖಂಡಿತ ಇರ್ತೀರಾ? ಹಂಗಲ್ಲ ಹಂಗಲ್ಲ ಹಾ, ಸರ್ ಲೇಟ್ ಆಗುತ್ತಾ ಇನ್ನೇನ್ ಸರ್. ಸರಿ ಬಿಗ್ ಬಾಸ್ ಅದು ಕೇಳ್ಬಿಟ್ಟು ಅದಕ್ಕೆ ಹೇಳಿ KGF 3 ಬರುತ್ತಾ ಅಂತ. ಓಕೆ ಸರ್, ಸ್ಟ್ರೈಟ್ ಆಗಿ ನೀವು ಒಂದು ಇಂಟ್ ಕೊಟ್ರಿ KGF 2 ನಲ್ಲಿ KGF 3 ಬರುತ್ತೆ ಅನ್ನೋ ತರ. ಸೊ KGF 3 ಬರುತ್ತಾ? ಸರ್ ಹಿಂಟ್ ಕೊಟ್ಟಿದ್ದು ನಾನಲ್ಲ, ಡೈರೆಕ್ಟರ್ ಸರ್ ಒಂದು ಹಿಂಟ್ ಕೊಟ್ಟಿದ್ದಾರೆ ಮಾಡ್ತೀವಿ ಅಂತ. ನಾನು ನಿಮ್ಮ ಮನಸ್ಥಿತಿಯಲ್ಲೇ ಇದ್ದೀನಿ, ಓಕೆ ಯಾವಾಗ ಬರುತ್ತೆ ಅಂತ. ಅಂದ್ರೆ ನಾನು ಕೂಡ ಅದ್ರಲ್ಲಿ ಆಡಿಯನ್ಸ್ ನೋಡಿ. ಸೊ ನಾನು ಕೂಡ ಆಡಿಯನ್ಸ್ ಆಗಿ ಕಾಯ್ತಾ ಇದ್ದೀನಿ, ಯಾವಾಗ KGF ಮಾಡ್ತಾರೆ, 3 ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದು ಪ್ರಶಾಂತ್ ನೀಲ್ ಸರ್ಗೆ, ವಿಜಯ್ ಕಿರತ್ನಕೂರ್ ಸರ್ಗೆ, ಯಶ್ ಸರ್ಗೆ ಬಿಟ್ಟಿದ್ದು. ಅಂದ್ರೆ ಅವರು ಮಾಡಕ್ಕೆ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ತಾ ಇದಾರೆ ಅನ್ನೋ ಒಂದು ಸೂಕ್ಷ್ಮತೆ ಬಂದಿದೆ. ಸೊ ಆದಷ್ಟು ಬೇಗ ಮಾಡ್ಬೇಕು ಅನ್ನೋದು ಅವ್ರಿಗೂ ಇದೆ. ನೀವೇ ನೋಡ್ತೀರಲ್ಲ, ಕೆಲಸದ ಒತ್ತಡ, ಅವ್ರ ಕೆಲಸದಲ್ಲಿ ಬಿಜಿ ಆಗಿದ್ದಾರೆ, ಇವ್ರ ಕೆಲಸದಲ್ಲಿ ಬಿಜಿ ಆಗಿದ್ದಾರೆ. ಮೊನ್ನೆ ಯಾವುದೋ ಒಂದು ಸಂದರ್ಭದಲ್ಲಿ ಸರ್, ಪ್ರೊಡ್ಯೂಸರ್ ಸರ್ ಸಿಕ್ಕಾಗ ಅವ್ರು ತಮಾಷೆ ಮಾಡ್ತಾ ಹೇಳಿದ್ರು, ಪಾರ್ಟ್ 3 ರೆಡಿ ಆಗಿಬಿಡಿ ಅಂತ. ಸೊ ಖುಷಿ ಆಯ್ತು ನಮಗೂ ಕೂಡ. ನಾವು ಕೂಡ ಆದಷ್ಟು ಬೇಗ ಬರಲಿ ಪಾರ್ಟ್ 3 ಅಂತ ಕಾಯ್ತಾ ಇದ್ದೀವಿ ಸರ್. ನಿಮ್ಮಷ್ಟೇ ನಾವು ಕುತೂಹಲವಾಗಿದ್ದೀವಿ. ಅಂದ್ರೆ ಆಕ್ಟ್ ಮಾಡ್ಲಿಕ್ಕೆ ಅಥವಾ ಯಾಕೆ ಮಾಡ್ಲಿಕ್ಕೆ, ನೋಡ್ಲಿಕ್ಕೆ. ಹಾ ಸರ್, ಈಗ ಬಿಗ್ ಬಾಸ್ ಈಗ ಸೀಸನ್ ನಡೀತಾ ಇದೆ. ನಿನ್ನೆ ಟಾಪ್ 6 ಒಂದು ಗ್ಲಿಮ್ಸ್ ಬಿಡುಗಡೆ ಮಾಡಿದ್ರು, ನೋಡಿದ್ರಾ? ಹೌದು ಸರ್, ನೋಡಿದೆ. ಏನು ಬೇರೆ ಅವ್ರ ಬರ್ತ್ಡೇ ಇತ್ತು, ವಿಶೇಷ ಮಾಡಿದ್ರಾ? ಹಾ ಸರ್, ನಾನು ವಿಶೇಷ ಅಂದ್ರೆ ನಮ್ಮ ನೇರವಾಗಿ ಸಿಕ್ಕಿಲ್ಲ, ನಮ್ಮ ಮೊಬೈಲ್ಗಳಲ್ಲಿ ವಿಶೇಷ ಹಾಕೊಂಡಿದ್ದೀವಿ. ಆಲ್ಮೋಸ್ಟ್ ಕರ್ನಾಟಕದ ಜನತೆ ಮತ್ತು ಕಲೆಗೆ ಸಂಬಂಧಪಟ್ಟವ್ರು ಎಲ್ರು ಮತ್ತೆ ಕನ್ನಡ ಇಂಡಸ್ಟ್ರಿ ಅವ್ರು ಎಲ್ರು ಸಹಜವಾಗಿ ಅವ್ರನ್ನ ವಿಶ್ ಮಾಡಿರ್ತಾರೆ. ನಾವು ಕೂಡ ಅದೇ ತರ ವಿಶ್ ಮಾಡಿದ್ವಿ, ಒಳ್ಳೇದಾಗ್ಲಿ ಅಂತ ಅವ್ರ ಬರ್ತಡೇ. ಅವರು ಪಾಪ ಬರ್ತಡೇ ಇಂದ ಕೆಲವರೆಲ್ಲ ಅಭಿಮಾನಿಗಳು ನೀವು ನೋಡಿದ್ರಿ, ಹಿಂದಿನ ವರ್ಷ ಆಗಿರೋ ಅನಾಹುತ ಈ ವರ್ಷ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ದೂರ ಹೋಗಿ ಬರ್ತಡೇನ ಆಚರಣೆ ಮಾಡ್ಕೋತಾ ಇದ್ದಾರೆ. ಸೊ ಅದು ಅವ್ರ ದೊಡ್ಡ ಗುಣ, ಯಾರಿಗೂ ನನ್ನಿಂದ ತೊಂದರೆ ಆಗ್ಬಾರ್ದು ಅಂತ. ಸೊ ಬರ್ತಡೇಗೋಸ್ಕರ ಅವರು ಗ್ಲಿಮ್ಸ್ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಇಂಡಿಯಾದ ಎಲ್ಲಾ ಸಿನಿ ರಸಿಕರು ಇಷ್ಟಪಟ್ಟಿದ್ದಾರೆ, ಇಷ್ಟ ಆಗೋ ತರ ಮಾಡ್ತಾ ಇದಾರೆ. ಅದು ಚೆನ್ನಾಗಿ ಬಂದಿದೆ. ಒಂಥರ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾ. ಅವರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇರುವಂತ, ಏನ್ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಾಯ್ತಿದ್ವಿ ಟೀಚರ್ಗೋಸ್ಕರ, ಅದನ್ನ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋ ತರದ್ದು ಎಲ್ಲಾ ಲಕ್ಷಣಗಳಿದೆ. ಇಲ್ಲ ಸರ್, ಅದು 24 hours ಅಲ್ಲಿ 37 ಬಿಲಿಯನ್ ರೀಚ್ ಆಗಿದ್ದಾರೆ. ಅದನ್ನ ಹೇಳಕ್ ಬಂದು ತುಂಬಾ ಸುಮಾರು ನಾವು ನಿರೀಕ್ಷೆ ಮಾಡಿ, ಅದು ನಿರೀಕ್ಷೆ ಕೂಡ ಇತ್ತು, ಇದು ರೀಚ್ ಆಗುತ್ತೆ ಇಂಡಿಯಾ ಲೆವೆಲ್, ಬೇರೆ ತರ ರೀಚ್ ಆಗುತ್ತೆ ಅನ್ನೋದೊಂದು ಏನ್ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ. ಆ ನಿರೀಕ್ಷೆ ಮೀರಿ ರೀಚ್ ಆಗ್ತಾ ಇದೆ. ಸೊ ಸಹಜವಾಗಿ ಅವ್ರ ಸಿನಿಮಾ ರೀಚ್ ಆಗುತ್ತೆ, ಸಿನಿಮಾ ಕೂಡ ಹಂಗೆ ರೀಚ್ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಸರ್. ಸರ್ ಈಗ ಜನರಲ್ ಬಿಗ್ ಬಾಸ್ ಕೇಳ್ತೀನಿ. ಈಗ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ ಸರ್. ಇನ್ನೇನು ಆಲ್ರೆಡಿ ಫೈನಲ್ ಅಂತ ಬಂದಿದೆ. ನಿಮ್ ಪ್ರಕಾರ ಯಾರು ಗೆಲ್ಲಬಹುದು ಅಥವಾ ಯಾರ್ಯಾರು ಫೈನಲಿಸ್ಟ್ ಆಗ್ತಾರೆ? ನಿಮ್ ಆಸೆ ಏನು ಅಥವಾ ನಿಮ್ ಜಡ್ಜ್ಮೆಂಟ್ ಏನು ಸರ್? ಏನ್ ಗೊತ್ತಾ ಸರ್, ನಾನು ಒಬ್ಬ ಸಾಮಾನ್ಯ ವೀಕ್ಷಕನಾಗಿ ಅದನ್ನ ನೋಡ್ತೀನಿ, ಬಿಟ್ಬಿಡ್ತೀನಿ. ಯಾಕಂದ್ರೆ ಅಷ್ಟೊಂದು ಅನಲೈಸ್ ಮಾಡುವಂತ ಸಾಮರ್ಥ್ಯ ನಮ್ಗಿಲ್ಲ. ಯಾಕಂದ್ರೆ ಯಾರು ಗೆಲ್ಬಹುದು ಯಾರಿಲ್ಲ, ಸೊ ಯಾರ್ಯಾರು ಏನ್ ನಡೀತೆ, ಯಾಕಂದ್ರೆ ಒಂದೊಂದು ನಾವು ಮಿಸ್ ಮಾಡ್ಕೊಂಡಿರ್ತೀವಿ ನೋಡೋದನ್ನ. ಸೊ ಅಲ್ಲಿ ಬೇರೆ ಬೇರೆ ತರದ ಆಟ ಆಡಿ ಏನೋ ಅವ್ರ ಸಾಮರ್ಥ್ಯವನ್ನು ತೋರಿಸಿರ್ತಾರೆ. ಸೊ ನಾವು ಇವ್ರು ಬರ್ಬೋದು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವು ರಿಯಾಲಿಟಿ ಶೋ ಮಾಡಿರೋದ್ರಿಂದ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಇಷ್ಟು ಇರ್ತವೆ. ಸೊ ಆಮೇಲೆ ನಾವ್ ಅನ್ಕೊಂಡಿರೋರು ಬರಲ್ಲ, ಇನ್ನೊಬ್ರು ಯಾರೋ ಬಂದಿರ್ತಾರೆ. ಬಟ್ ಈಗ ಇರೋರೆಲ್ಲರೂ ಆಟ ಚೆನ್ನಾಗಿ ಆಡ್ತಾ ಇದಾರೆ ಸರ್. ನಾನು ಒಬ್ಬ ವೀಕ್ಷಕನಾಗಿ ಅದನ್ನ ನೋಡಿ ಎಲ್ಲರ ಆಟನೂ ಖುಷಿ ಪಡ್ತೀನಿ. ಟೋಟಲ್ ಒಂದು ಬಿಗ್ ಬಾಸ್ ಅನ್ನೋದು ಶನಿವಾರ ಭಾನುವಾರ ಅಂತೂ ತುಂಬಾ ಎಂಜಾಯ್ ಮಾಡ್ತೀವಿ. ಸುದೀಪ್ ಸರ್ ಬಂದಾಗ ಅವರು ಏನ್ ಹೇಳ್ತಾರೆ, ಅವ್ರ ಮಾತುಗಳನ್ನ ಕೇಳೋದಕ್ಕೆ ಎಲ್ರಿಗೂ ಇಷ್ಟ ನೋಡಿ. ನಾನು ವೈಫ್ ಕುತ್ಕೊಂಡು ಅವ್ರ ಮಾತುಗಳನ್ನ ಏನ್ ಹೇಳ್ತಾರೆ, ಇದಕ್ಕೆ ಹಿಂಗೆ ಹೇಳ್ಬೋದು ಅಂತ ಸುಮ್ಮನೆ ನಾವು ಚರ್ಚೆ ಮಾಡ್ಕೊಂಡು ಸೊ ಹಂಗೆ ಹೇಳಿದ್ರೆ ಖುಷಿ ಪಡ್ತೀವಿ. ಸೊ ಅವ್ರ ಚರ್ಚೆ, ಅವರ ತೀರ್ಮಾನಗಳು ನೋಡಿದಾಗ ಹಿಂಗೂ ಮಾಡ್ಬೋದಾ, ಹಿಂಗೆ ಹೇಳ್ಬಿಟ್ರಲ್ಲ, ಕೆಲವೊಂದು ನಾವು ಅನ್ಕೊಂಡಿರಲ್ಲ ಹಂಗೆ ಹೇಳ್ಬಿಟ್ಟಿರ್ತಾರೆ ನೋಡಿ ಅವ್ರ ತೀರ್ಮಾನ. ಸೊ ಅದನ್ನೆಲ್ಲ ಎಂಜಾಯ್ ಮಾಡ್ತೀವಿ. ಸೊ ತೀರ್ಮಾನ ಹೇಳೋಷ್ಟು ಓಕೆ ಸರ್, ಜಡ್ಜ್ ಮಾಡಕ್ ಆಗಲ್ಲ. ಓಕೆ, ಅಟ್ಲೀಸ್ಟ್ ನಿಮ್ ಇಷ್ಟ ಯಾರು ಬರ್ಬೇಕು? ನಮ್ ಇಷ್ಟ ಅಂದ್ರೆ ನಾವ್ ಇವಾಗ ಮ್ಯಾಕ್ಸ್ ಅಂತ ಹೇಳೋದಾದ್ರೆ, ಮ್ಯಾಕ್ಸ್ ಅಲ್ಲಿ ನಮ್ಮ ಉಗ್ರ ಮಂಜು ಜೊತೆಗೆ ಮಾಡಿದ್ರು. ಉಗ್ರ ಮಂಜಣ್ಣ ಗೆದ್ಬಾರಣ ಅಂತ ಹೇಳ್ತೀವಿ ನಾವು. ನಿಮ್ ಇಷ್ಟ ಅವ್ರು ಗೆಲ್ಲಿ ಸರ್, ಅವರು ಕಷ್ಟಪಟ್ಟಿದ್ದಾರೆ, ಆಮೇಲೆ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ತುಂಬಾ ಅವರ ಜರ್ನಿ, ಒಂದು ಕಲಾ ಜರ್ನಿ ಏನಿದೆಯಲ್ಲ, ಕಲಾವಿದನಾಗಿ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಪಾಪ, ಶ್ರಮಜೀವಿ. ಹಾಗಾಗಿ ನಾವು ಹತ್ರದಿಂದ ಹೊಡಿರೋದ್ರಿಂದ ನಾವು ಅವ್ರದ್ದೊಂದು ಆಸೆ ಪಡ್ತೀವಿ. ಸೊ ನೀವು ಮಂಜು ಅವರು, ಉಗ್ರ ಮಂಜು ಅವರು ಬಿಗ್ ಬಾಸ್ ಅಲ್ಲಿ ಹೇಗಿರ್ತಾರೆ ಹಾಗೆ ಸಿನಿಮಾ ಸಟ್ಟಲ್ಲೂ ಇರ್ತಿದ್ರ?
ಹೌದೌದೌದು ಸಿನಿಮಾ ಸೆಟ್ ಅಲ್ಲೂ ಕೂಡ ಹಾಗೆ ಇರ್ತಿದ್ರು ಅವರು. ಸೊ ನಮಗೆ ಕೆಲವೊಂದು ಟೈಮು ಅವರು ಥಿಯೇಟರ್ ಪರ್ಸನ್ ಆಗಿರೋದ್ರಿಂದ ನಾವು ಥಿಯೇಟರ್ ವಿಷಯಗಳನ್ನು ಸುಮಾರು ಮಾತಾಡ್ತಾ ಇದ್ವಿ. ಆಮೇಲೆ ನಾವು ಆಲ್ಮೋಸ್ಟ್ ನೀವು ಸಿನಿಮಾ ನೋಡಿದ್ರೆ ಅವ್ರದ್ದು ನಂದೇ ಜಾಸ್ತಿ ಕ್ಯಾರಿ ಆಗ್ತಾ ಇರೋದು, ನಮ್ಮ ಜೊತೆ ಕ್ಯಾರಿ ಆಗೋದು. ನಂದು ಅವ್ರದ್ದು ಕಾಂಬಿನೇಷನ್ ಇದ್ದಿದ್ರಿಂದ ಸುಮಾರು ನೈಟ್ ಜಾಸ್ತಿ ನೈಟ್ ಜೊತೆಗೆ ಇರ್ತಿದ್ವಿ. ಸುಮಾರು ನಾಟಕಗಳ ವಿಷಯಗಳನ್ನ ಮಾತಾಡ್ತಿದ್ವಿ, ಸಿನಿಮಾ ವಿಚಾರಗಳನ್ನ ಮಾತಾಡ್ತಿದ್ವಿ. ನಾನ್ ತಪ್ಪು ಮಾಡಿದಾಗ ಅವ್ರು ಹೇಳೋರು ಹಿಂಗ್ ಮಾಡ್ಬಾರ್ದು, ಹಿಂಗ್ ಮಾಡ್ಬೋದಿತ್ತು, ಹಿಂಗ್ ಮಾಡ್ಬೋದಿತ್ತು ಅಂತ ಹೇಳೋರು. ಆಮೇಲೆ ಅವ್ರು ನನ್ ಕೇಳೋರು ಎಷ್ಟೋ ಸಲ, ಜಿಜಿ ಇದು ಹಿಂಗ್ ಮಾಡಿದ್ರೆ ಚೆನ್ನಾಗಿರೋದಲ್ವಾ, ಹಿಂಗ್ ಮಾಡಿದ್ರೆ ಚೆನ್ನಾಗಿದೆ, ಅಯ್ಯೋ ನಾನು ಇನ್ನೊಂದು ಟೇಕ್ ತಗೊಂಡ್ಬಿಟ್ರೆ ಚೆನ್ನಾಗಿ ಮಾಡ್ತಿದ್ನಲ್ಲ, ಹಂಗೆ ಇಲ್ಲ ಮಂಜಣ್ಣ ಚೆನ್ನಾಗಿ ಮಾಡಿದ್ದೀರಾ ನೀವು ಅಂತ ನಾವ್ ಹೇಳ್ತಿದ್ವಿ. ಈ ತರದ್ದು ಸುಮಾರು ಸಿನಿಮಾಗೆ ಸಂಬಂಧಪಟ್ಟಂಗೆ ಮತ್ತೆ ರಂಗಭೂಮಿಗೆ ಸಂಬಂಧಪಟ್ಟಂಗೆ ಚರ್ಚೆಗಳು ನಡೀತಾ ಇದ್ವು ಸರ್. ಆಮೇಲೆ ಸುದೀಪ್ ಸರ್ ಜೊತೆ ಸುದೀಪ್ ಸರ್ ಅವ್ರನ್ನ ಸುಮಾರು ತಮಾಷೆ ಮಾಡೋರು ಮಂಜನ್ ಸರ್ನ. ಸೊ ಅಲ್ಲೂ ಕೂಡ ಮಾತಾಡ್ಕೊಂಡು ಊಟ ಮಾಡೋದು, ಇನ್ನೊಂದು ಎಲ್ಲ ಆಲ್ಮೋಸ್ಟ್ ಏನಂದ್ರೆ ಒಂದು 100 ದಿನ ಒಂದೇ ಸಂಸಾರ ಸತ ಜೊತೆಗೆ ಸಾಕೊಂಡು ಬಂದ್ಬಿಟ್ವಿ. ಸೊ ಹಂಗಾಗಿ ಬಾಂಡಿಂಗು ಎಲ್ಲ ಚೆನ್ನಾಗಿತ್ತು. ನಾನು, ವಿಜಯ್ ಚಂದೂರ್ ಸರ್, ಅವರು ಮಂಜು, ನಾಗಾರ್ಜುನ ಸರ್, ಆಮೇಲೆ ನಮ್ಮ ಲವರ್ಸನ್ ಸರ್ ಅವರು ಅಲ್ಲೇ ಚೆನ್ನೈ ಇರೋದಂತ ಅವ್ರು ಹಂಗೆ ಹೋಗ್ತಿದ್ರು ಬರ್ತಿದ್ರು. ಆಮೇಲೆ ನಮ್ಮ ಇದ್ರಲ್ಲಿ ಸುಜಿತ್ ಅನಿರುದ್ಧ ಅಂತ ವಿಲನ್ ಕ್ಯಾರೆಕ್ಟರ್ ಮಾಡಿದಾರಲ್ಲ ಸ್ಟಾರ್ಟಿಂಗ್, ನಮ್ಗೆಲ್ಲ ಒಂದೇ ವಾತಾವರಣ ಕೊಟ್ಟಿದ್ರು ಹೋಟ್ಲು ವ್ಯವಸ್ಥಿತವಾಗೆಲ್ಲ. ಸೊ ಎಲ್ಲ ಊಟನೂ ಜೊತೆಗೆ. ಆಮೇಲೆ ನೈಟ್ ಶೂಟ್ ಇರ್ತಿತ್ತು, ಬೆಳಿಗ್ಗೆ ಎದ್ದೇಳೋದೇ ಲೇಟು, ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಎದ್ಬಿಟ್ಟು ಊಟ ಮಾಡ್ಕೊಂಡು ಮತ್ತೆ ರೆಡಿಯಾಗಿ ಮತ್ತೆ ಸಾಯಂಕಾಲ ಸೆಟ್. ಸೊ ಇದೇ ವಾತಾವರಣನೇ ಇರೋದು ಯಾವಾಗ್ಲೂ. ಮಾತಾಡ್ತಿದ್ವಿ ಸರ್, ಸುಮಾರು ವಿಷಯ ತಮಾಷೆ ಮಾಡೋರು ಅವರು ಕೂಡ. ಆಮೇಲೆ ಕೋಪನೂ ಮಾಡ್ಕೊಳ್ಳೋರು, ಇದು ಬಿಗ್ ಬಾಸ್ ಅಲ್ಲಿ ಮಾಡ್ಕೋತಾರಲ್ಲ ಹಂಗೆ. ಹೌದೌದು ಕ್ಯಾರೆಕ್ಟರ್ ಇರೋದೇ ಕ್ಯಾರೆಕ್ಟರ್ ಹೆಂಗೆ, ಕೋಪನೂ ಮಾಡ್ಕೋತಾರೆ, ಹಂಗೆ ಸಮಾಧಾನನೂ ಮಾಡ್ತಾರೆ. ಸೊ ನೈಸ್ ಪರ್ಸನ್ಸ್.